ಹಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಿ ಟಾಕ್. ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಯೂಟ್ಯೂಬ್ ಚಾನಲ್ ಇವಿ ಟಾಕ್ಗೆ ನಿಮಗೆ ಸ್ವಾಗತ. ಸೊ ಇವತ್ತು ನಾನು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದು ಯಾವತ್ತಪ್ಪ ಅಂತಂದ್ರೆ ಎರರ್ಸ್ ಕಮಿಟೆಡ್ ಇನ್ ಎವ್ರಿಡೇ ಕನ್ವರ್ಸೇಷನ್ ಅಂತ. ಸೊ ದಿನನಿತ್ಯದ ಇಂಗ್ಲಿಷ್ ಸಂಭಾಷಣೆಯಲ್ಲಿ ಆಗುವ ಸಾಮಾನ್ಯ ತಪ್ಪುಗಳು. ನಾವು ಸಾಕಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದೀವಿ ವಿದ್ಯಾರ್ಥಿಗಳೇ. ಸೊ ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಾಗುತ್ತೆ. ಸೊ ನಾವು ಈಗಾಗಲೇ ಎಷ್ಟು ಮಿಸ್ಟೇಕ್ಸ್ ಗಳನ್ನ ಮಾಡಿದೀವಿ, ಸೊ ಅದನ್ನೇ ಕಂಟಿನ್ಯೂ ಕೂಡ ಮಾಡ್ತಾ ಇರ್ತೀವಿ. ಯಾಕಂತಾರೆ ಈ ಎವ್ರಿಡೇ ಕನ್ವರ್ಸೇಷನ್ ಅಲ್ಲಿ ನಾವು ಏನಾದ್ರು ಮಿಸ್ಟೇಕ್ಸ್ ಮಾಡ್ತಾ ಹೋದ್ರೆ, ಸೊ ಇನ್ ಫ್ಯೂಚರ್ ಅಲ್ಲಿ ನೀವು ಯಾವ್ದಾದ್ರು ಜಾಬ್ ಇಂಟರ್ವ್ಯೂ ಆದಾಗಿರ್ಬೋದು ಅಥವಾ ಇನ್ನೊಬ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ, ಸೊ ಇಟ್ಸ್ ಬಿಕಮ್ ಬಿಗ್ಗೆಸ್ಟ್ ಒಂದು ಲಾಸ್ ಆಗುತ್ತೆ ನಿಮ್ಗೆ. ಯಾಕಂತಂದ್ರೆ ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಚೆನ್ನಾಗಿರ್ಬೇಕಂತಂದ್ರೆ ಪ್ರತಿಯೊಂದು ಕೂಡ ಬಹಳ ಕೇರ್ಫುಲ್ ಆಗಿ ಮಾತಾಡ್ಬೇಕು, ಸ್ಪೆಷಲಿ ಇಂಗ್ಲಿಷ್ ನಲ್ಲಿ. ಸೊ ನೀವು ಬೇರೆ ರೀತಿಯಾಗಿ ಮಾತಾಡೋದು, ಆ ತರ ವರ್ಡ್ಸ್ ಎಲ್ಲ ಇಂಗ್ಲಿಷ್ ನಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತಿರ್ತಾರೆ ನಮ್ ಡೈಲಿ ಎವ್ರಿಡೇ ಕನ್ವರ್ಸೇಷನ್ ಅಲ್ಲಿ. ಬಟ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಬರುವಂತ ಆ ಟಾಪಿಕ್ ಅನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್ ನಾವು ಕೂಡ ನಾನು ಲೈವ್ ಕ್ಲಾಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರ ನೋಟಿಫಿಕೇಶನ್ ಕೂಡ ನಿಮ್ಗೆ ಬರುತ್ತೆ, ನಾನು ಲಿಂಕ್ ಕೂಡ ಸೆಂಡ್ ಮಾಡ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನೆಕ್ಸ್ಟ್ ಫ್ಯೂಚರ್ ಬರುವಂತ ಎಲ್ಲ ಲೈವ್ ಕ್ಲಾಸ್ಗಳು ಇರ್ಬೋದು, ಲೆಸನ್ಸ್ ಇರ್ಬೋದು, ಜೊತೆಗೇನೆ ಸಾಕಷ್ಟು ಬೇರೆ ಬೇರೆ ಪೋಯಮ್ಸ್ ಇರ್ಬೋದು, ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳನ್ನ, ಗ್ರಾಮರ್ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಲೈವ್ ಕ್ಲಾಸ್ ಮುಖಾಂತರ. ನಾನು ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ಕೂಡ ನೋಟಿಫಿಕೇಶನ್ ಬರುತ್ತೆ ನಿಮಗೆ ಸಬ್ಸ್ಕ್ರೈಬ್ ಆದ್ಮೇಲೆ. ಸೊ ಇವಾಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಎರರ್ಸ್ ಕಮಿಟೆಡ್ ಇನ್ ಎವ್ರಿಡೇ ಕನ್ವರ್ಸೇಷನ್. ಸೊ ಇಂಗ್ಲಿಷ್ ಸಂಭಾಷಣೆಯಲ್ಲಿ ಮಾಡುವ ಸಾಮಾನ್ಯ ತಪ್ಪುಗಳು ಯಾವ ಅಂತ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಕೂಡ, ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ ಮೇಲೆ ಅರ್ಥ ಆಗುತ್ತೆ. ಲೆಟ್ಸ್ ಸಿ ದ ಎರರ್ಸ್ ಕಮಿಟೆಡ್ ಇನ್ ಎವ್ರಿಡೇ ಕನ್ವರ್ಸೇಷನ್. See there students, so there are lots of errors are there. The first sentence is Mr. Raj is my English teacher ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಈ ಸೆಂಟೆನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸಾಕಷ್ಟು ಜನ ಇದೇ ರೀತಿ ಯೂಸ್ ಮಾಡ್ತಿರ್ತಾರ. ಮಿಸ್ಟರ್ ರಾಣಿ, ಮಿಸ್ ರಾಣಿ ಇರ್ಬೋದು, ಮಿಸ್ಟರ್ ರಾಜ್ ಇರ್ಬೋದು, ಅಥವಾ ಮಿಸ್ಟರ್ ಕಿರಣ್ ಇರ್ಬೋದು. ಇವ್ರು ಈಸ್ ಮೈ ಇಂಗ್ಲಿಷ್ ಟೀಚರ್, ಈಸ್ ಮೈ ಸೈನ್ಸ್ ಟೀಚರ್ ಅಂತ ಯೂಸ್ ಮಾಡ್ತಿರ್ತೀವಿ. ಬಟ್ ದಟ್ ಇಸ್ ಅ ರಾಂಗ್. ಸೊ ಆಕ್ಚುಲಿ ತುಂಬಾ ಇದು ರಾಂಗ್ ಸೆಂಟೆನ್ಸ್. ಸೊ ರೈಟ್ ಯಾವ ರೀತಿ ಇರುತ್ತೆ, ಕರೆಕ್ಟ್ ಆಗಿ ಯಾವ ರೀತಿ ಬಳಸ್ಬೇಕಂತಂದ್ರೆ ನಾವು ನಮ್ಮ ಪ್ರತಿನಿತ್ಯದ ಒಂದು ಕನ್ವರ್ಸೇಷನ್ ಅಲ್ಲಿ ಮಿಸ್ಟರ್ ರಾಜ್ ಈಸ್ ಮೈ ಟೀಚರ್ ಆಫ್ ಇಂಗ್ಲಿಷ್ ಅಂತ ಹೇಳ್ಬೇಕು. ನೋಡಿ, ಮಿಸ್ಟರ್ ರಾಜ್ ಈಸ್ ಮೈ ಟೀಚರ್ ಆಫ್ ಇಂಗ್ಲಿಷ್, ಮಿಸ್ ರಾಣಿ ಈಸ್ ಮೈ ಟೀಚರ್ ಆಫ್ ಸೈನ್ಸ್, ಸೊ ಮಿಸ್ಟರ್ ಕಿರಣ್ ಈಸ್ ಮೈ ಟೀಚರ್ ಆಫ್ ಮ್ಯಾಥ್ಸ್. ಸೊ ಈ ತರ ನಾವು ಹೇಳ್ತಾ ಹೋಗ್ಬೇಕು. ಇಂಗ್ಲಿಷ್ ಟೀಚರ್ ತಪ್ಪು, ದ ಟೀಚರ್ ಆಫ್ ಇಂಗ್ಲಿಷ್ ಅಂತ ಹೇಳ್ಬೇಕು. ಸೊ ಇದೊಂದು ಸಾಮಾನ್ಯ ಮಿಸ್ಟೇಕ್, ಅರ್ಥ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಅದನ್ನ ಬಳಸಬೇಡಿ. ಸೊ ಎರಡನೇ ನೋಡಿ, ಮೈ ಎಲ್ಡರ್ ಬ್ರದರ್ ಈಸ್ ಇನ್ ದ ಟೀಚಿಂಗ್ ಲೈನ್ ಅಂತ ಒಂದಿದೆ. ಮೈ ಎಲ್ಡರ್ ಬ್ರದರ್ ಈಸ್ ಇನ್ ದ ಟೀಚಿಂಗ್ ಲೈನ್ ಅಂತ ಇದೆ. ಸೊ ಇದು ಕೂಡ ರಾಂಗ್ ಸೆಂಟೆನ್ಸ್. ಹಾಗಾದ್ರೆ ರೈಟ್ ಯಾವುದು, ಯಾವ ರೀತಿ ಬಳಸಬೇಕು ನೋಡಿ ಇಲ್ಲಿ. ಮೈ ಎಲ್ಡರ್ ಬ್ರದರ್ ಈಸ್ ಇನ್ ದ ಟೀಚಿಂಗ್ ಪ್ರೊಫೆಷನ್ ಅಂತ ಇದೆ. ಸೊ ಹಿಯರ್ ಟಿ ಮಿಸ್ಟೇಕ್ ಇಸ್ ದೇರ್, ಲಿಟಲ್ ಸ್ಮಾಲ್ ಟಿ. ಓಕೆ, ಮೈ ಎಲ್ಡರ್ ಬ್ರದರ್ ಈಸ್ ಇನ್ ದ ಟೀಚಿಂಗ್ ಪ್ರೊಫೆಷನ್ ಅಂತ ಹೇಳ್ಬೇಕು, ನಾಟ್ ಟೀಚಿಂಗ್ ಲೈನ್ ಅಂತ ಹೇಳ್ಬಾರ್ದು. ಮೈ ಎಲ್ಡರ್ ಬ್ರದರ್ ಈಸ್ ಇನ್ ದ ಟೀಚಿಂಗ್ ಪ್ರೊಫೆಷನ್, ಸೊ ನಾಟ್ ಟೀಚಿಂಗ್ ಲೈನ್. ಟೀಚಿಂಗ್ ಪ್ರೊಫೆಷನ್ ಇಸ್ ದ ರೈಟ್ ಒನ್ ಹಿಯರ್. ಸೊ ನಾನು ನಿಮ್ಗೆ ಅದಕ್ಕೆ ಹೇಳ್ತಿರೋದು, ನಾವು ಈ ಬಳಸಿರುವಂತ ಎಲ್ಲಾ ಸೆಂಟೆನ್ಸ್ ಗಳನ್ನು ಪ್ರತಿನಿತ್ಯ ಬಳಸ್ತಾನೆ ಇರ್ತೀವಿ. ಸೊ ಈ ರೀತಿ ನಾವು ತಪ್ಪು ಮಾಡೋದ್ರಿಂದ ನಮ್ಗೆ ತುಂಬಾನೇ ದೊಡ್ಡ ಪೇ ಮಾಡಬೇಕಾಗುತ್ತೆ ಫ್ಯೂಚರ್ ಅಲ್ಲಿ. ಓಕೆ, ಲೆಟ್ಸ್ ಸಿ ದ ಥರ್ಡ್ ಒನ್. ನೋಡಿ, ಥರ್ಡ್ ಒನ್ ನೋಡಿ, ಅವರ್ ಟೀಚರ್ ವಿಲ್ ಟೇಕ್ ಅವರ್ ಟೆಸ್ಟ್ ಟುಮಾರೋ ಅಂತ ಇದೆ. ನಾರ್ಮಲ್ ನಾವೆಲ್ಲರೂ ಹೀಗೆ ಮಾತಾಡ್ತೀವಿ. ಯಾಕಂತಂದ್ರೆ ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತಂದ್ರೆ ವಿದ್ಯಾರ್ಥಿಗಳೇ, ನಾವು ಕನ್ನಡದ ಸೆಂಟೆನ್ಸ್ ಗಳನ್ನ ಆಸ್ ಇಟ್ ಈಸ್ ಆಗಿ ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತೀವಿ ನಾವು. ಅದೇ ಬಿಗ್ಗೆಸ್ಟ್ ಮಿಸ್ಟೇಕ್. ನಾನು ನಿಮ್ಗೆ ಸಾಕಷ್ಟು ಬಾರಿ ಹೇಳಿದೀನಿ, ನನ್ನ ಪ್ರಿವಿಯಸ್ ವಿಡಿಯೋ ಕೂಡ ಹೇಳಿದೀನಿ. ಇಫ್ ಯು ವಾಂಟ್ ಟು ಬಿಕಮ್ ಅ ಫ್ಲೂಯೆಂಟ್ ಇಂಗ್ಲಿಷ್ ಸ್ಪೀಕರ್, ಇಫ್ ಯು ವಾಂಟ್ ಟು ಸ್ಪೀಕ್ ಫ್ಲೂಯೆಂಟ್ ಇಂಗ್ಲಿಷ್, ದೆನ್ ಯು ಶುಡ್ ಸ್ಟಾಪ್, ಯು ಮಸ್ಟ್ ಸ್ಟಾಪ್ ದ್ಯಾಟ್. ಯು ಡೋಂಟ್ ಟ್ರೈ ಟು ಟ್ರಾನ್ಸ್ಲೇಟ್ ಇನ್ ಟು ಕನ್ನಡ ಟು ಇಂಗ್ಲಿಷ್ ಆಸ್ ಇಟ್ ಈಸ್, or Marathi into English. So you should be stop it. Okay, our teacher will take our test tomorrow antade. So it is a wrong sentence. Then which is the right one? So incorrect sentence idu. Right one yav ರೀತಿ ಆಗುತ್ತೆ ಗೊತ್ತಾ? See there, our teacher will give us a test tomorrow. Our teacher will give us a test tomorrow. It is the right sentence. Okay, our teacher will take our test tomorrow is the wrong, totally wrong. ಅದು ಆ ರೀತಿ ಬಳಸಲಿಕ್ಕೆ ಹೋಗ್ಲೇಬೇಡಿ ನೀವು. ಈಗಾಗಲೇ ಬಳಸ್ತಾ ಇದ್ರೆ ಸ್ಟಾಪ್ ಮಾಡಿ. ಅದನ್ನ ಯಾವ ರೀತಿ ಬಳಸ್ಬೇಕಂತಾರೆ, ಅವರ್ ಟೀಚರ್ ವಿಲ್ ಗಿವ್ ಅಸ್ ಅ ಟೆಸ್ಟ್ ಟುಮಾರೋ ಅಂತ ಹೇಳ್ಬೇಕು. ಓಕೆ, ನಾವು ಲೆಟ್ಸ್ ದ ನೆಕ್ಸ್ಟ್ ಸೆಂಟೆನ್ಸ್ ಯಾವ್ದು ಅಂತ. ರಾಣಿ ಇಸ್ ಮೈ ಕಸಿನ್ ಸಿಸ್ಟರ್. ಓ, ಇದಂತೂ ಕರೆಕ್ಟ್ ಆಗಿದೆ ಅಂತ ಅನ್ಸತ್ತೆ ನಿಮಗೆ. ಸಾಕಷ್ಟು ನೋಡಿ, ನಾನು ಬಹಳ ಜನ ನಮ್ ಕಲೀಗ್ಸ್ ಇರ್ಬೋದು, ನಮ್ ಸ್ಟೂಡೆಂಟ್ಸ್ ಇರ್ಬೋದು, ನಮ್ ಸೀನಿಯರ್ಸ್ ಇರ್ಬೋದು, ಇದನ್ನ ಸಾಕಷ್ಟು ಜನ ಯೂಸ್ ಮಾಡ್ತಾರೆ. ರಾಣಿ ಇಸ್ ಮೈ ಕಸಿನ್ ಸಿಸ್ಟರ್, ರಾಮ್ ಇಸ್ ಮೈ ಕಸಿನ್ ಬ್ರದರ್, ಸೊ ಹಿ ಇಸ್ ಮೈ ಕಸಿನ್ ಬ್ರದರ್, ಶಿ ಇಸ್ ಮೈ ಕಸಿನ್ ಸಿಸ್ಟರ್ ಅಂತ ಯೂಸ್ ಮಾಡ್ತಿರ್ತಾರೆ. ಸೊ ಇಟ್ಸ್ ಅ ರಾಂಗ್, ಸೊ ಇಟ್ಸ್ ಇನ್ ಕರೆಕ್ಟ್. ಸೊ ನಾವು ಕರೆಕ್ಟ್ ಆಗಿ ಯಾವ ರೀತಿ ಬಳಸಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳೇ, ರಾಣಿ ಇಸ್ ಮೈ ಕಸಿನ್. ನೋಡ್ರಿ, ಕಸಿನ್ ಈಸ್ ನೆವರ್ ಫಾಲೋಡ್ ಬೈ ದ ಸಿಸ್ಟರ್ ಆರ್ ಬ್ರದರ್.
ಕಸಿನ್ ಅಷ್ಟೇ ಹೇಳಬೇಕು, ಅದ ನಂತರ ಸಿಸ್ಟರ್ ಬ್ರದರ್ ಯಾವ್ದನ್ನು ಕೂಡ ಯೂಸ್ ಮಾಡಬಾರ್ದು. ಆ ರೀತಿ ನೀವು ಏನಾದ್ರು ಯೂಸ್ ಮಾಡ್ತಾ ಇದ್ರಿ ಅಂತಾರೆ ಅದೇನ್ ತೋರಿಸ್ಕೊಡುತ್ತೆ ಅಂತಂದ್ರೆ ನಿಮ್ಗೆ ಇಂಗ್ಲಿಷ್ ಗೊತ್ತಾಗಲ್ಲ ಅಥವಾ ನಿಮ್ಗೆ ಅರ್ಥನೇ ಆಗಲ್ಲ ಇಂಗ್ಲಿಷ್ ಅಥವಾ ನಿಮ್ಗೆ ಮಾತಾಡೋದಕ್ಕೆ ಬರಲ್ಲ ಅಂತ ತೋರಿಸ್ಕೊಡುತ್ತೆ. ಸೊ ಜಸ್ಟ್ ರಾಣಿ ಇಸ್ ಮೈ ಕಸಿನ್ ಅಂತ ಅಷ್ಟೇ ಹೇಳ್ಬೇಕು. ಕಸಿನ್ ಬ್ರದರ್ ಕಸಿನ್ ಸಿಸ್ಟರ್ ಅನ್ನೋದನ್ನ ಬಳಸಬಾರ್ದು. ನೆಕ್ಸ್ಟ್ ಕಸಿನ್ ಆದ್ಮೇಲೆ ಬ್ರದರ್ ಸಿಸ್ಟರ್ ನ ಬಳಸಬಾರ್ದು. ಓಕೆ, ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಫಿಫ್ತ್ ನೋಡಿ ವಿದ್ಯಾರ್ಥಿಗಳು, ಇವಾಗ ಆಲ್ ಹೀಸ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಮ್ಯಾಡ್ ಅಂತ ಇದೆ. ಸೊ ಇದಂತೂ ನಿಮ್ಗೆ ಸರಿಯಾಗಿ ಅನ್ಸುತ್ತೆ, ಸಾಕಷ್ಟು ಇದೇ ರೀತಿ ಬಳಸಿರ್ತೀವಿ ನಾವು. ಆಲ್ ಹೀಸ್ ಫ್ಯಾಮಿಲಿ ಮೆಂಬರ್ಸ್ ಆರ್ ಮ್ಯಾಡ್, ಇದು ರಾಂಗ್ ಸೆಂಟೆನ್ಸ್, ಇನ್ ಕರೆಕ್ಟ್ ಇದೆ. ಸೊ ರೈಟ್ ಒನ್ ಯಾವುದು? ಆಲ್ ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ ಆರ್ ಮ್ಯಾಡ್ ಅಂತ. ಆಲ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ಆಲ್ ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ ಆರ್ ಮ್ಯಾಡ್ ಅಂತ ಆಗುತ್ತೆ. ಸೊ ನೋಡಿಲಿ ಡಿಫ್ರೆನ್ಸ್ ಏನ್ ಗೊತ್ತಾ? ಆಲ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್ ಅನ್ನೋದು ರಾಂಗ್, ಇದು ತಪ್ಪಾದ ಬಳಕೆ, ಸೆಂಟೆನ್ಸ್ ರೀತಿ ಬಳಸಬಾರದು. ಆಲ್ ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ ಇಸ್ ದ ರೈಟ್ ಒನ್. ಮೆಂಬರ್ಸ್ ಆಫ್ ಹಿಸ್ ಫ್ಯಾಮಿಲಿ ಇಸ್ ದ ರೈಟ್ ಸೆಂಟೆನ್ಸ್. ಸೊ ನಾವು ಬಳಸ್ತಿರ್ಬೇಕು ಈ ರೀತಿ ಬಳಸಬೇಕು. ನಾನು ಅವಾಗಲಿಂದ ಹೇಳ್ತಾ ಇದ್ದೀನಿ ನಿಮಗೆ, ನೀವು ಇಂಗ್ಲಿಷ್ ನಲ್ಲಿ ಮಾಡುವಂತ ಒಂದು ಸಿಂಪಲ್ ಮಿಸ್ಟೇಕ್ಸ್ ಗಳು ಸೊ ಇನ್ ಫ್ಯೂಚರ್ ನೀವು ಜಾಬ್ ಇಂಟರ್ವ್ಯೂ ಇರ್ಬೋದು ಅಥವಾ ಕ್ಯಾಂಪಸ್ ಇಂಟರ್ವ್ಯೂ ಇರ್ಬೋದು, ಎಲ್ಲೋ ಒಂದ್ ಕಡೆ ಹೋದಾಗ ನಿಮ್ ತುಂಬಾನೇ ಬಹಳ ದೊಡ್ಡದೊಂದು ಪೇ ಮಾಡೋಕ್ಕಾಗುತ್ತೆ. ಸೊ ನೀವು ಅದಕ್ಕೆ ಹೇಳ್ತಿರೋದು ಈ ವಿಡಿಯೋನ ಸರಿಯಾಗಿ ನೋಡಿ ಮತ್ತೆ ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಲೆಟ್ಸ್ ಸಿ ದ ಸಿಕ್ಸ್ತ್ ಒನ್ ನೋಡಿ. ಇವಾಗ ಶಿ ಡಸ್ ನಾಟ್ ನೋ ಸ್ವಿಮ್ಮಿಂಗ್. ಶಿ ಡಸ್ ನಾಟ್ ನೋ ಸ್ವಿಮ್ಮಿಂಗ್ ಅಂತ ಒಂದು ಸೆಂಟೆನ್ಸ್ ದಲ್ಲಿ, ಸೊ ಅವಳಿಗೆ ಸ್ವಿಮ್ಮಿಂಗ್ ಬಗ್ಗೆ ಗೊತ್ತಿಲ್ಲ ಅಂತ. ಸೊ ಇದು ರಾಂಗ್ ಸೆಂಟೆನ್ಸ್, ಇದು ಇನ್ಕರೆಕ್ಟ್ ಇದೆ. ಸೊ ಯಾವ ರೀತಿ ಬಳಸಬೇಕು ಅಂತಾರೆ? ಶಿ ಡಸ್ ನಾಟ್ ನೋ ಹೌ ಟು ಸ್ವಿಮ್. ನೋಡ್ರಿ, ಶಿ ಡಸ್ ನಾಟ್ ನೋ ಸ್ವಿಮ್ಮಿಂಗ್ ಅನ್ನೋದು ತಪ್ಪು, ಇದು ರಾಂಗ್ ಕನ್ವರ್ಸೇಷನ್, ತಪ್ಪಾದ ಬಳಕೆ. ಸೊ ದ ರೈಟ್ ಒನ್ ಈಸ್ ನೋಡಿಲಿ, ಶಿ ಡಸ್ ನಾಟ್ ನೋ ಹೌ ಟು ಸ್ವಿಮ್ ಅಂತ. ಶಿ ಡಸ್ ನಾಟ್ ನೋ ಹೌ ಟು ಸ್ವಿಮ್, ಇದು ರೈಟ್ ಆನ್ಸರ್, ಇದು ರೈಟ್ ಸೆಂಟೆನ್ಸ್ ಆಗುತ್ತೆ. ನೀವು ಇದೇ ರೀತಿ ಬಳಸಬೇಕು ವಿದ್ಯಾರ್ಥಿಗಳೇ. ಸೊ ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್ ನೋಡೋಣ ವಿದ್ಯಾರ್ಥಿಗಳು, ಯಾವ್ದಿದೆ ಇವಾಗ ಸೆವೆಂತ್ ನೋಡು. ಐ ಶಾಲ್ ರಿಟರ್ನ್ ದಿಸ್ ಬುಕ್ ಆಫ್ಟರ್ 1 ವೀಕ್. ಸೊ ಇದನ್ನ ಸಾಕಷ್ಟು ಬಾರಿ ಬಳಸ್ತಿರ್ತೀವಿ ನಾವು, ನಾನು ಬುಕ್ಕನ್ನ ಒಂದ್ ವೀಕ್ ಆದ್ಮೇಲೆ ಕೊಡ್ತೀನಿ ಅಂತ. ಸೊ ನೋಡಿ ಇದು ರಾಂಗ್, ಇದು ಈ ತರ ಬಳಸಬಾರ್ದು, ಇದು ಇನ್ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಐ ಶಾಲ್ ರಿಟರ್ನ್ ದಿಸ್ ಬುಕ್ ಆಫ್ಟರ್ 1 ವೀಕ್ ಅಂತ ಬಳಸಬಾರ್ದು ವಿದ್ಯಾರ್ಥಿಗಳು, ಯಾವುದು ಇಸ್ ಅ ರಾಂಗ್. ಸೊ ಯಾವ ರೀತಿ ಬಳಸಬೇಕಾದ್ರೆ ಯಾವ ರೀತಿ ಕರೆಕ್ಟ್? ಸಿ ದೇರ್ ದ ರೈಟ್ ಒನ್ ಈಸ್ ಐ ಶಾಲ್ ರಿಟರ್ನ್ ದಿಸ್ ಬುಕ್ ಇನ್ 1 ವೀಕ್ ಅಂತ ಹೇಳಬೇಕು, ನಾಟ್ ಆಫ್ಟರ್ 1 ವೀಕ್ ಅಂತ ಹೇಳ್ಬಾರ್ದು. ಐ ಶಾಲ್ ರಿಟರ್ನ್ ದಿಸ್ ಬುಕ್ ಇನ್ 1 ವೀಕ್, ಇಟ್ಸ್ ದ ರೈಟ್ ಒನ್. ಈ ತರ ಬಳಸಬೇಕು ನಾವು ನಮ್ಮ ಡೈಲಿ ಕನ್ವರ್ಸೇಷನ್ಸ್ ಅಲ್ಲಿ. ಓಕೆ, ನೀವು ಬಳಸುವಂತ ಪ್ರತಿಯೊಂದು ಸೆಂಟೆನ್ಸ್ ಕೂಡ ನಿಮ್ ಪರ್ಸನಾಲಿಟಿಯನ್ನ ಅಲ್ಲಿ ಶೋ ಮಾಡ್ತಾ ಇರುತ್ತೆ. ನಾವು ಯಾವ ರೀತಿ ನಿಮ್ಗೆ ಇಂಗ್ಲಿಷ್ ಬರುತ್ತೆ, ನಿಮ್ ಕಮ್ಯುನಿಕೇಶನ್ ಸ್ಕಿಲ್ ಯಾವ ರೀತಿ ಅನ್ನೋದು ಕೂಡ ತೋರಿಸ್ಕೊಡ್ತಾ ಇರುತ್ತೆ. ಅದಕ್ಕೆ ಯು ಟ್ರೈ ಟು ಸ್ಪೀಕ್ ಇನ್ ಅ ರೈಟ್ ವೇ. ಐ ಶಾಲ್ ರಿಟರ್ನ್ ದಿಸ್ ಬುಕ್ ಇನ್ 1 ವೀಕ್ ಅಂತ ಹೇಳ್ಬೇಕು ನಾವು. ಸಿ ದೇರ್ ಏಟ್ತ್ ಒನ್. ಥೌಸಂಡ್ಸ್ ವೇರ್ ಇಂಜೂರ್ಡ್ ಇನ್ ದ ವಾರ್ ಅಂತ ಇದೆ. ಸೊ ಥೌಸಂಡ್ಸ್ ವೇರ್ ಇಂಜೂರ್ಡ್ ಇನ್ ದ ವಾರ್ ಅಂತ ಇದೆ. ಸೊ ಇಟ್ಸ್ ಅ ರಾಂಗ್. ಸೊ ಇದು ಇನ್ಕರೆಕ್ಟ್ ಇದೆ. ಸೊ ಇದು ತಪ್ಪಾದ ಒಂದು ಸೆಂಟೆನ್ಸ್ ಇದೆ. ಸೊ ಹಾಗಾದ್ರೆ ರೈಟ್ ಒನ್ ಯಾವ್ದು ಕರೆಕ್ಟ್ ಆಗಿ ಬಳಸಬೇಕಾದ್ರೆ ನಾವು ನೋಡಿ ಆನ್ಸರು ಥೌಸಂಡ್ಸ್ ವೇರ್ ವುಂಡೆಡ್ ಇನ್ ದ ವಾರ್ ಅಂತ, ನಾಟ್ ಇಂಜೂರ್ಡ್ ಅನ್ನೋ ವರ್ಡ್ ಯೂಸ್ ಮಾಡಬಾರ್ದು ಅಲ್ಲಿ. ಥೌಸಂಡ್ಸ್ ವೇರ್ ಇಂಜೂರ್ಡ್ ಅಂತ ವರ್ಡ್ ಯೂಸ್ ಮಾಡಬಾರ್ದು, ಅದ್ರ ಬದಲಾಗಿ ವುಂಡೆಡ್ ಅಂತ ಯೂಸ್ ಮಾಡ್ಬೇಕಲ್ಲಿ. ಥೌಸಂಡ್ಸ್ ವೇರ್ ವುಂಡೆಡ್ ಇನ್ ದ ವಾರ್ ಅಂತ. ಸೊ ಇಟ್ ಇಸ್ ದ ರೈಟ್ ಒನ್. ಥೌಸಂಡ್ಸ್ ವೇರ್ ವುಂಡೆಡ್ ಇನ್ ದ ವಾರ್ ಅನ್ನೋದು ಕರೆಕ್ಟ್ ಆಗಿರುವಂತ ಒಂದು ಸೆಂಟೆನ್ಸ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ನಾವು ಬಳಕೆ ಮಾಡಬೇಕು. ಸೊ ಇಟ್ ಇಸ್ ಅಬೌಟ್ ದ ಏಟ್ತ್ ಒನ್. ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳೇ. ಇವಾಗ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ದಿಸ್ ಈಸ್ ಮೋರ್ ಬೆಟರ್ ಅಂತ ಒಂದು ಸೆಂಟೆನ್ಸ್ ಇದೆ ಇಲ್ಲಿ. ದಿಸ್ ಇಸ್ ಮೋರ್ ಬೆಟರ್ ಅಂತ. ಸೊ ಇದು ಕೂಡ ರಾಂಗ್, ಇದು ಇನ್ಕರೆಕ್ಟ್ ಸೆಂಟೆನ್ಸ್. ನಾವು ಬಳಸ್ತಿರ್ಬೇಕಂತ ಸೆಂಟೆನ್ಸ್ ಯಾವ ರೀತಿ ಬಳಸ್ಬೇಕಂತಾರೆ ದಿಸ್ ಇಸ್ ಬೆಟರ್ ಅಂತ ಮಾತ್ರ. ಸೊ ನಾನು ನಿಮಗೆ ಡಿಗ್ರೀಸ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ. ಸೊ ನಾವು ಗುಡ್, ಬೆಟರ್, ಬೆಸ್ಟ್ ಅಂತ ಬರುತ್ತೆ, ನಾಟ್ ಮೋರ್, ಬೆಟರ್, ಮೋಸ್ಟ್, ಬೆಸ್ಟ್ ಅಂತ ಬರಲ್ಲ. ಸೊ ದಿಸ್ ಇಸ್ ಬೆಟರ್ ಇಸ್ ದ ರೈಟ್ ಒನ್, ನಾಟ್ ಮೋರ್ ಬೆಟರ್, ಸೊ ಮೋರ್ ಗ್ರೇಟರ್ ಈ ತರ ಎಲ್ಲ ಬಳಸಬಾರ್ದು. ದಿಸ್ ಇಸ್ ಮೋರ್ ಬೆಟರ್ ಅಂತ ಬದಲಾಗಿ ದಿಸ್ ಇಸ್ ಬೆಟರ್ ಅಂತ ಬಳಸಬೇಕು. ಇದು ಕರೆಕ್ಟ್ ಆದ ಒಂದು ಸೆಂಟೆನ್ಸ್ ಅಂತ ಹೇಳಿ ಇಷ್ಟಪಡ್ತೀನಿ ನಿಮಗೆ. ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್ ನೋಡಿ, 10th ಒನ್ ನೋಡಿ. ವಾಟ್ ಈಸ್ ದ ಕಾಸ್ಟ್ ಆಫ್ ದಿಸ್ ಪೆನ್ ಅಂತ ಇದೆ. ಸೊ ಸಾಕಷ್ಟು ಬಾರಿ ಇದನ್ನ ಬಳಸಿರ್ತೀವಿ, ವಾಟ್ ಈಸ್ ದ ಕಾಸ್ಟ್ ಆಫ್ ದಿಸ್ ಪೆನ್ ಅಂತ. ಸೊ ಇದು ಕೂಡ ರೈಟ್, ಇದು ರೈಟ್ ಅಲ್ಲಿ ಇದು ರಾಂಗ್ ಇದೆ, ಜೊತೆಗೆ ಇದು ಇನ್ಕರೆಕ್ಟ್ ಇದೆ. ಸೊ ಹಾಗಾದ್ರೆ ವಿಚ್ ಇಸ್ ದ ರೈಟ್ ಒನ್? ವಿಚ್ ಇಸ್ ದ ರೈಟ್ ಒನ್? ಹಾಗಾದ್ರೆ ನೋಡಿ ರೈಟ್ ನೋಡಿ, ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಪೆನ್ ಅಂತ ಬಳಸಬೇಕು ವಿದ್ಯಾರ್ಥಿಗಳೇ, ನಾಟ್ ಕಾಸ್ಟ್ ಅಂತ ಹೇಳ್ಬಾರ್ದು. ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಪೆನ್ ಅಂತ ಬಳಸಬೇಕು. ಸೊ ಪ್ರೈಸ್ ಆಫ್ ದಿಸ್ ಪೆನ್ ಅಂತ ಬಳಸೋದ್ರಿಂದ ಇದು ರೈಟ್ ಸೆಂಟೆನ್ಸ್ ಆಗುತ್ತೆ, ಕರೆಕ್ಟ್ ಆಗಿ ನಾವು ನಮ್ಮ ಸಂಭಾಷಣೆಯಲ್ಲಿ ಬಳಸುವಂತ ಒಂದು ವಾಕ್ಯ ಆಗುತ್ತೆ. ವಾಟ್ ಈಸ್ ದ ಪ್ರೈಸ್ ಆಫ್ ದಿಸ್ ಪೆನ್ ಅನ್ನೋದು. ಓಕೆ, ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್ ನೋಡಿ. ಐ ಆಮ್ ಗೋಯಿಂಗ್ ಟು ಕಟ್ ಮೈ ಹೇರ್ ಅಂತ ಇದೆ. ಸೊ ಇದನ್ನ ಕೂಡ ನಾವು ಸಾಕಷ್ಟು ಬಾರಿ ಬಳಸ್ತಿರ್ತೀವಿ. ನಾವು ಎಷ್ಟು ಜನ ಫ್ರೆಂಡ್ಸ್ ಕೂಡ ನೋಡಿದೀನಿ ಇದನ್ನ ಯೂಸ್ ಮಾಡ್ತಿರ್ತಾರೋ, ಐ ಆಮ್ ಗೋಯಿಂಗ್ ಟು ಕಟ್ ಮೈ ಹೇರ್ ಅಂತ. ಇಟ್ಸ್ ಅ ರಾಂಗ್. ಸೊ ದೆನ್ ವಿಚ್ ಇಸ್ ದ ರೈಟ್ ಒನ್? ರೈಟ್ ಒನ್ ಹೇಗೆ ಹೇಳ್ಬೇಕಾಗುತ್ತೆ? ಸರಿಯಾದ ವಾಕ್ಯವನ್ನು ಯಾವ ರೀತಿ ಬಳಸಬೇಕು ನಮ್ಮ ಕನ್ವರ್ಸೇಷನ್ ಅಲ್ಲಿ ಅಂತಂದ್ರೆ, ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಹೇರ್ ಕಟ್ ಅಂತ. ನೋಡ್ಲಿ, ಐ ಆಮ್ ಗೋಯಿಂಗ್ ಟು
ಕಟ್ ಮೈ ಹೇರ್ ಅನ್ನೋದು ಟೋಟಲಿ ರಾಂಗ್ ವಿದ್ಯಾರ್ಥಿಗಳೇ. ಸರಿಯಾಗಿ ನೋಡಿ. ದ ರೈಟ್ ಒನ್ ಈಸ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಹೇರ್ ಕಟ್. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಹೇರ್ ಕಟ್ ಈಸ್ ದ ರೈಟ್ ಒನ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಡೈಲಿ ಕನ್ವರ್ಸೇಷನ್ ಅಲ್ಲಿ. ಐ ಆಮ್ ಗೋಯಿಂಗ್ ಟು ಹ್ಯಾವ್ ಮೈ ಹೇರ್ ಕಟ್ ಅಂತ ಹೇಳ್ಬೇಕು ನಾವು ಮಾತಾಡ್ತಿರ್ಬೇಕಾದ್ರೆ. ನೆಕ್ಸ್ಟ್ ನೋಡಿ, ಇಟ್ ಈಸ್ ಅ ಫಿಮೇಲ್ ಕಂಪಾರ್ಟ್ಮೆಂಟ್ ಅಂತ ಅದೇ. ಸೊ ನಾವು ಟ್ರೈನ್ ಅಲ್ಲಿ ಮಾತಾಡ್ತಿರ್ತೀವಿ, ಸೊ ಅದು ಫಿಮೇಲ್ ಕಂಪಾರ್ಟ್ಮೆಂಟ್ ಇದೆ ಅಂತ, ಆ ರೀತಿ ಇದೆ ಅಂತ. ಸೊ ಇದು ಟೋಟಲಿ ರಾಂಗ್ ಇದೆ. ಸೊ ತಪ್ಪಾದ ವಾಕ್ಯ, ಅದು ತಪ್ಪಾದ ಬಳಸುವಂತ ವಾಕ್ಯ. ನಾವು ಇದು ಕೂಡ ಸಾಕಷ್ಟು ಜನ ಬಳಸಿರ್ತಾರೆ, ನೋಡಿದೀವಿ, ನಾವು ಅವ್ರನ್ನೇ ಫಾಲೋ ಮಾಡ್ತಿರ್ತೀವಿ. ಸೊ ಅದ್ರ ಬದಲಾಗಿ ಕರೆಕ್ಟ್ ಆಗಿರೋ ವಾಕ್ಯ ಯಾವ ರೀತಿ ಬಳಸಬೇಕು ಅನ್ನೋದು ನೋಡಿ. ಈಗ ಯಾವ ರೀತಿ ಬಳಸಬೇಕು, ಇಟ್ ಇಸ್ ಅ ಲೇಡೀಸ್ ಕಂಪಾರ್ಟ್ಮೆಂಟ್, ನಾಟ್ ಅ ಫಿಮೇಲ್, ಇಟ್ಸ್ ಅ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಹೇಳ್ಬೇಕು ನಾವು ಮಾತಾಡ್ತಿರ್ಬೇಕಾದ್ರೆ. ಅದು ಟ್ರೈನ್ ಅಲ್ಲಿ ನಾವು ಹೋಗ್ತಿರ್ಬೇಕಾದ್ರೆ ಹೇಳ್ತಾ ಇರುತ್ತೆ ಆ ಕಂಪಾರ್ಟ್ಮೆಂಟ್ ಈ ಕಂಪಾರ್ಟ್ಮೆಂಟ್ ಅಂತ. ಅಲ್ಲಿ ನಾವು ಬಳಸ್ತಿರ್ಬೇಕಾದ್ರೆ ಇಟ್ ಈಸ್ ಅ ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಬಳಸಬೇಕು ವಿದ್ಯಾರ್ಥಿಗಳು, ನಾಟ್ ಅ ಫಿಮೇಲ್ ಕಂಪಾರ್ಟ್ಮೆಂಟ್. ಲೇಡೀಸ್ ಕಂಪಾರ್ಟ್ಮೆಂಟ್ ಅಂತ ಸರಿಯಾಗಿ ಬಳಸಬೇಕು ನಾವು. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡು, ಕ್ಲೋಸ್ ದ ಡೋರ್ ಅಟ್ ಒನ್ಸ್ ಅಂತ ಇದೆ ವಿದ್ಯಾರ್ಥಿ. ನೋಡಿ ಸರಿಯಾಗಿ, ಕ್ಲೋಸ್ ದ ಡೋರ್ ಅಟ್ ಒನ್ಸ್ ಅಂತ ಇದೆ. ಇದು ಟೋಟಲಿ ರಾಂಗ್. ಸೊ ಇದನ್ನು ಕೂಡ ನಾವು ಸಾಕಷ್ಟು ಬಾರಿ ಬಳಸಿರ್ತೀವಿ. ಸೊ ಸರಿಯಾದ ಆನ್ಸರ್ ಯಾವ್ದು ಗೊತ್ತಾ, ಶಟ್ ದ ಡೋರ್ ಅಟ್ ಒನ್ಸ್ ಅಂತ, ನಾಟ್ ಕ್ಲೋಸ್ ದ ಡೋರ್ ಅನ್ಬಾರ್ದು, ಶಟ್ ದ ಡೋರ್ ಅಂತ ಹೇಳ್ಬೇಕು ವಿದ್ಯಾರ್ಥಿಗಳು. ಹಿಯರ್ ಕ್ಲೋಸ್ ದ ಡೋರ್ ಇಸ್ ಅ ರಾಂಗ್. ರೈಟ್ ಸೆಂಟೆನ್ಸ್ ಈಸ್ ಶಟ್ ದ ಡೋರ್ ಅಟ್ ಒನ್ಸ್ ಅಂತ ಆಗುತ್ತೆ. ಸೊ ಶಟ್ ಅರ್ಥ ಕೂಡ ಮುಚ್ಚು ಅಂತ ಅರ್ಥ ಆಗುತ್ತೆ, ಬಟ್ ಶಟ್ ದ ಡೋರ್ ಅಟ್ ಒನ್ಸ್ ಅನ್ನೋದು ಪ್ರಾಪರ್ ಆಗಿರುತ್ತೆ, ರೈಟ್ ಸೆಂಟೆನ್ಸ್ ಇರುತ್ತೆ. ಹೌದಾ? ಸೊ ನೆಕ್ಸ್ಟ್ ನೋಡಿ, ಹಿ ಲಿವ್ಸ್ ಇನ್ ದ ಬೋರ್ಡಿಂಗ್ ಅಂತ ಅದೇ. ಸೊ ಇದನ್ನು ಕೂಡ ನಾವು ಬಹಳಷ್ಟು ಯೂಸ್ ಮಾಡಿದೀವಿ ನಾವು ಸ್ಟೂಡೆಂಟ್ಸ್ ಲೈಫ್ ಅಲ್ಲಿ. ಹಿ ಲಿವ್ಸ್ ಇನ್ ದ ಬೋರ್ಡಿಂಗ್ ಅಂತ ಅದೇ. ಸೊ ಅದು ರಾಂಗ್ ಇದೆ. ಇದನ್ನ ಬಹಳ ಸರಿ ಪೇರೆಂಟ್ಸ್ ಯೂಸ್ ಮಾಡ್ತಿರ್ತಾರೋ ಅಥವಾ ಸ್ಟೂಡೆಂಟ್ಸ್ ಯೂಸ್ ಮಾಡ್ತಿರ್ತಾರೆ. ದ ರೈಟ್ ಒನ್ ಈಸ್ ಹಿ ಲಿವ್ಸ್ ಇನ್ ದ ಬೋರ್ಡಿಂಗ್ ಹೌಸ್ ಅಂತ ಹೇಳ್ಬೇಕು ವಿದ್ಯಾರ್ಥಿಗಳು. ಓನ್ಲಿ ಬೋರ್ಡಿಂಗ್ ಇಸ್ ಅ ರಾಂಗ್. ಹಿ ಲಿವ್ಸ್ ಇನ್ ದ ಬೋರ್ಡಿಂಗ್ ಹೌಸ್ ಅಂತ ಹೇಳ್ಬೇಕು. ಬೋರ್ಡಿಂಗ್ ಆದ್ಮೇಲೆ ಹೌಸ್ ಅನ್ನುವಂತ ಒಂದು ಶಬ್ದನ ಯೂಸ್ ಮಾಡಲೇಬೇಕು. ಹಿ ಲಿವ್ಸ್ ಇನ್ ದ ಬೋರ್ಡಿಂಗ್ ಹೌಸ್ ಅಂತ. ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳು, ಇವಾಗ ಪ್ಲೀಸ್ ರೈಟ್ ವಿತ್ ಇಂಕ್ ಅಂತ ಅದೇ. ಸೊ ಇದು ಕಾಮನ್ ಆಗಿರುವಂತ ನಾವು ಬಳಸುವಂತ ಭಾಷೆ, ಹಾಗೆ ಮಿಸ್ಟೇಕ್ಸ್ ಕೂಡ ಇದೆ. ಇದು ತಪ್ಪಾದ ವಾಕ್ಯ ಅದು. ಸೊ ದ ರೈಟ್ ಒನ್ ಈಸ್ ನೋಡಿ, ಪ್ಲೀಸ್ ರೈಟ್ ಇನ್ ಇಂಕ್ ಅಂತ, ನಾಟ್ ವಿತ್. ವಿತ್ ಇಸ್ ಅ ರಾಂಗ್. ವಿತ್ ಬಳಸಬಾರ್ದು ಅಲ್ಲಿ. ನಾ ಹೇಳ್ತಿರೋದಲ್ಲ, ನೀವು ಕನ್ನಡದಿಂದ ಇಂಗ್ಲಿಷ್ ಯಾವಾಗ ಟ್ರಾನ್ಸ್ಲೇಟ್ ಮಾಡಕ್ ಹೋಗ್ತಾರೆ ಅವಾಗ ಹೀಗೆ ಆಗುತ್ತೆ, ಪ್ಲೀಸ್ ರೈಟ್ ವಿತ್ ಇಂಕ್ ಅಂತಾನೆ ಅಂತ ಬಿಡ್ತಾರೆ ನೀವು. ಬಟ್ ದ ರೈಟ್ ಒನ್ ಇಸ್ ಏನು, ಪ್ಲೀಸ್ ರೈಟ್ ಇನ್ ಇಂಕ್ ಅಂತ. ಮತ್ತೆ ಇದನ್ನ ನೀವು ಮೈಂಡ್ ಮಾಡ್ತೀರಾ, ಪ್ಲೀಸ್ ರೈಟ್ ಇನ್ ಇಂಕ್ ಅನ್ನೋದನ್ನ ಅಗೇನ್ ಯು ಟ್ರೈ ಟು ಚೇಂಜ್ ಯುವರ್ ಮದರ್ ಟಂಗ್. ಇನ್ ಅಂದ್ರೆ ಒಳಗೆ, ಹಾಗಾದ್ರೆ ಪ್ಲೀಸ್ ರೈಟ್ ಇನ್ ಇಂಕ್, ಇಂಕ್ ಒಳಗೆ ಬರೆಯೋದಾ ಅಂತ ಈ ತರ ನೀವು ಯೋಚನೆ ಮಾಡ್ತೀರಾ. ಬಟ್ ಆ ರೀತಿ ಅಲ್ಲ. ಇಂಗ್ಲಿಷ್ ನಲ್ಲಿ ಏನ್ ರೂಲ್ ಇದೆ ಅಂತಾರೆ, ಪ್ಲೀಸ್ ರೈಟ್ ವಿತ್ ಇಂಕ್ ಅನ್ನೋದು ರಾಂಗ್ ಇದೆ, ಪ್ಲೀಸ್ ರೈಟ್ ಇನ್ ಇಂಕ್ ಅನ್ನೋದು ರೈಟ್ ಅಂತ ಒಂದು ಫಾರ್ಮ್, ಒಂದು ರೂಲ್ ಇದೆ ಇಂಗ್ಲಿಷ್ ನಲ್ಲಿ, ಅದನ್ನೇ ಬಳಸಬೇಕು ನೀವು. ನೆಕ್ಸ್ಟ್ ನೋಡಿ, ಹಿ ಗಾಟ್ ಡೌನ್ ಫ್ರಾಮ್ ಹಿಸ್ ಬೈಸಿಕಲ್ ಅಂತ ಅದೇ. ಹಿ ಗಾಟ್ ಡೌನ್ ಫ್ರಾಮ್ ಹಿಸ್ ಬೈಸಿಕಲ್ ಅಂತ ಅದೇ. ಸೊ ಇದು ಕೂಡ ನಾವು ಬಳಸುವಂತ ವಾಕ್ಯನೇ ನಮ್ಮ ಕನ್ವರ್ಸೇಷನ್ ಅಲ್ಲಿ. ಇದು ಕೂಡ ತಪ್ಪಾದ ವಾಕ್ಯ. ಸೊ ದ ರೈಟ್ ಒನ್ ಯಾವ್ದು ನೋಡೋಣ ವಿದ್ಯಾರ್ಥಿಗಳು. ಇವಾಗ ರೈಟ್ ಒನ್ ನೋಡಿ, ಹಿ ಗಾಟ್ ಆಫ್ ಹಿಸ್ ಬೈಸಿಕಲ್ ಅಂತ, ನಾಟ್ ಗಾಟ್ ಡೌನ್ ಅಲ್ಲ, ಗಾಟ್ ಆಫ್ ಅಂತ ಹೇಳ್ಬೇಕು ನಾವು. ಗಾಟ್ ಆಫ್ ಹಿಸ್ ಬೈಸಿಕಲ್ ಅಂತ ಅದೇ. ಸೊ ಇಟ್ಸ್ ದ ರೈಟ್ ಆನ್ಸರ್ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು. ಹಿ ಗಾಟ್ ಆಫ್ ಹಿಸ್ ಬೈಸಿಕಲ್ ಅಂತ ಸರಿಯಾದ ವಾಕ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ನೆಕ್ಸ್ಟ್ ನೋಡಿ ಯಾವ್ದು ಬರುತ್ತೆ, 17th ನೋಡಿ ವಿದ್ಯಾರ್ಥಿಗಳೇ, ಐ ಹ್ಯಾವ್ ಲಾಸ್ಟ್ ಮೈ ಪೇಷನ್ಸ್ ಅಂತ ಅದೇ. ಐ ಹ್ಯಾವ್ ಲಾಸ್ಟ್ ಮೈ ಪೇಷನ್ಸ್ ಅಂತ, ಇದನ್ನು ಕೂಡ ನಾವು ಬಹಳ ಮಾತಾಡ್ತಿರ್ತೀವಿ. ಯಾರ ಜೊತೆ ಜಗಳ ಆಗ್ತಿರ್ಬೇಕಾದ್ರೆ ಅಥವಾ ಏನಾದ್ರು ಕಾರ್ಯಲ್ ಮಾಡ್ತಿರ್ಬೇಕಾದ್ರೆ ಹೇಳ್ತಿರ್ತೀವಿ ಐ ಹ್ಯಾವ್ ಲಾಸ್ಟ್ ಮೈ ಪೇಷನ್ಸ್ ಅಂತ. ಇದು ತಪ್ಪಾದ ವಾಕ್ಯ, ಟೋಟಲಿ ರಾಂಗ್ ಅದು. ಸೊ ರೈಟ್ ಒನ್ ಯಾವ್ದು ಗೊತ್ತಾ, ಸೀದರ್ ಯಾವ ರೀತಿ ಬಳಸಬೇಕು, ಐ ಹ್ಯಾವ್ ಲಾಸ್ಟ್ ಪೇಷನ್ಸ್ ಅಂತ ಇಷ್ಟೇ ಹೇಳ್ಬೇಕು. ಐ ಹ್ಯಾವ್ ಲಾಸ್ಟ್ ಪೇಷನ್ಸ್ ಅಂತ. ಐ ಹ್ಯಾವ್ ಲಾಸ್ಟ್ ಮೈ ಪೇಷನ್ಸ್ ಅನ್ನೋದು ರಾಂಗ್. ಸೊ ಐ ಹ್ಯಾವ್ ಲಾಸ್ಟ್ ಪೇಷನ್ಸ್ ಅನ್ನೋದು ರೈಟ್ ಸೆಂಟೆನ್ಸ್ ಆಗುತ್ತೆ. ನಾವು ಇಷ್ಟೇ ಬಳಸಬೇಕು ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ನೋಡಿ, ಇವಾಗ ಡೋಂಟ್ ಮೆನ್ಷನ್ ಅಂತ ಇದೆ. ಸೊ ಇದನ್ನ ಕೂಡ ನಾನು ಬಹಳ ನೋಡಿದ್ದೀನಿ. ಹೌದಾ? ಇಫ್ ಸಮ್ ಒನ್ ಡು ಸಮ್ ಯಾವ್ದೋ ವರ್ಕ್ ಮಾಡಿದಾಗ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸೊ ನೀವು ಅದಕ್ಕೆ ಡೋಂಟ್ ಮೆನ್ಷನ್ ಅಂತ ಹೇಳ್ತೀರಾ, ಡೋಂಟ್ ವರಿ ಅಂತ ಹೇಳ್ತೀರಾ, ಇಟ್ಸ್ ಓಕೆ ಅಂತ ಹೇಳ್ತೀರಾ, ಏನೋ ವೆಲ್ಕಮ್ ಅಂತ ಹೇಳ್ತೀರಾ, ಈಗೆಲ್ಲ ಹೇಳ್ತಿರ್ತಾರ. ಬಟ್ ದ ರೈಟ್ ಒನ್ ಈಸ್ ಯಾವುದು, ಇದು ಡೋಂಟ್ ಮೆನ್ಷನ್ ಇಸ್ ರಾಂಗ್ ಇದೆ, ಇದು ತಪ್ಪಾಗಿದೆ. ರೈಟ್ ಒನ್ ಯಾವುದು, ಮೆನ್ಷನ್ ನಾಟ್ ಅಂತ. ಮೆನ್ಷನ್ ನಾಟ್ ಈಸ್ ದ ರೈಟ್ ಒನ್ ಹಿಯರ್ ವಿದ್ಯಾರ್ಥಿಗಳೇ. ಮೆನ್ಷನ್ ನಾಟ್ ಅಂತಾನೆ ಬಳಸಬೇಕು ನೀವು, ಅದು ರೈಟ್ ಸೆಂಟೆನ್ಸ್ ಆಗುತ್ತೆ. ಮೆನ್ಷನ್ ನಾಟ್ ಅಂತ, ಡೋಂಟ್ ಮೆನ್ಷನ್ ಅಂತ ಹೇಳ್ಬಾರ್ದು, ಅದ್ರ ಬದಲಾಗಿ ಮೆನ್ಷನ್ ನಾಟ್ ಅಂತ ಬಳಸಬೇಕು. ಹಾಗಾದ್ರೆ ನೆಕ್ಸ್ಟ್ ನೋಡಿ 19th ಒನ್ ಯಾವ್ದು ಬರುತ್ತೆ, ಸಿ ದೇರ್, ಪ್ಲೀಸ್ ಪೇ ಫಾರ್ ಯುವರ್ ಬಿಲ್. ನೋಡಿ, ಪ್ಲೀಸ್ ಪೇ ಫಾರ್ ಯುವರ್ ಬಿಲ್ ಅಂತ ಅದೇ. ಸೊ ಇದು ಟೋಟಲಿ ರಾಂಗ್, ಇದು ತಪ್ಪಾದ ವಾಕ್ಯ ಅದು, ಪ್ಲೀಸ್ ಪೇ ಫಾರ್ ಯುವರ್ ಬಿಲ್ ಅನ್ನೋದು. ಹೌದಾ? ಇದು ನೀವು ನೋಡಿದ್ರೆ ಅರ್ಥ ಆಗುತ್ತೆ ಎಷ್ಟು ತಪ್ಪಾಗಿ ಬಳಸ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಪೇ ಫಾರ್ ಯುವರ್ ಬಿಲ್ ಆಗಲ್ಲ ಅದು. ಅದು ಯಾವ ರೀತಿ ಬಳಸಬೇಕಂತ ವಿದ್ಯಾರ್ಥಿಗಳೇ, ಸೀದಾ ಸೆಂಟೆನ್ಸ್ ನೋಡಿ, ಪ್ಲೀಸ್ ಪೇ ಯುವರ್ ಬಿಲ್ ಅಂತ ಅಷ್ಟೇ ಹೇಳ್ಬೇಕಲ್ಲಿ. ಪ್ಲೀಸ್ ಪೇ ಫಾರ್ ಯುವರ್ ಬಿಲ್ ಅಲ್ಲ, ಫಾರ್ ಇಸ್ ದ ರಾಂಗ್. ಇದು ಸ್ಲ್ಯಾಂಗ್ ವರ್ಡ್ ಬಳಕೆ ಆಗಲ್ಲ ಅದು, ಈ ಪ್ರಿಪೋಸಿಷನ್. ಪ್ಲೀಸ್ ಪೇ ಯುವರ್ ಬಿಲ್ ಅಂತ ಹೇಳ್ಬೇಕು. ಪ್ಲೀಸ್ ಪೇ ಯುವರ್ ಬಿಲ್ ಇಸ್ ದ ರೈಟ್ ಒನ್ ಅಥವಾ
ಸರಿಯಾದ ವಾಕ್ಯ ಅಂತ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ನೋಡಿ 20th ಒನ್ನ, ಐ ಬಿಲೀವ್ ಯು ಆರ್ ಬೆಟರ್ ನೌ ಅಂತ. ಐ ಬಿಲೀವ್ ಯು ಆರ್ ಬೆಟರ್ ನೌ ಅಂತ ಅದೇ. ಸೊ ಇದು ಕೂಡ ಸಾಕಷ್ಟು ಜನ ಯೂಸ್ ಮಾಡ್ತಿರ್ತಾರು, ಐ ಬಿಲೀವ್ ಯು ಆರ್ ಬೆಟರ್ ನೌ ಅಂತ. ಸೊ ಇದು ತಪ್ಪಾದ ವಾಕ್ಯ, ಇದು ರಾಂಗ್ ಇದೆ, ಇದು ರಾಂಗ್. ಸೊ ಹಾಗಾದ್ರೆ ರೈಟ್ ಒನ್ ಯಾವುದು? ದ ರೈಟ್ ಸೆಂಟೆನ್ಸ್ ಯಾವ್ದಪ್ಪ ಅಂತಾರೆ, ಐ ಹೋಪ್ ದ್ಯಾಟ್ ಯು ಆರ್ ಬೆಟರ್ ನೌ ಅಂತ. ಐ ಬಿಲೀವ್ ಬದಲಾಗಿ ಏನ್ ಯೂಸ್ ಮಾಡ್ಬೇಕು ನಾವು ಇಲ್ಲಿ? ಬಿಲೀವ್ ಅನ್ನೋದು ತಪ್ಪಾದ ಒಂದು ವರ್ಡ್ ಆಗುತ್ತೆ, ಬಳಸಬಾರ್ದು. ಸೊ ಐ ಹೋಪ್ ದ್ಯಾಟ್ ಅಂತ ಬಳಸ್ಬೇಕು ನಾವು. ಐ ಹೋಪ್ ದ್ಯಾಟ್ ಯು ಆರ್ ಬೆಟರ್ ನೌ ಅಂತ. ಸೊ ಐ ಬಿಲೀವ್ ಯು ಅನ್ನೋ ಬದಲಾಗಿ ಐ ಹೋಪ್ ದ್ಯಾಟ್ ಯು ಆರ್ ಬೆಟರ್ ನೌ ಅಂತ ಬಳಸಬೇಕು. ಸೊ ಇದು ಒಂದು ಸರಿಯಾದ ವಾಕ್ಯ ಆಗುತ್ತೆ ವಿದ್ಯಾರ್ಥಿಗಳು, ಇದು ಕರೆಕ್ಟ್ ಆಗಿರುವಂತ ಒಂದು ವಾಕ್ಯ ಆಗುತ್ತೆ. ಓಕೆ, ಇಟ್ ಇಸ್ ಅಬೌಟ್ 20th. ಸೊ ನಾವು ಲೆಟ್ಸ್ ಇದೆ ನೆಕ್ಸ್ಟ್ ಒನ್. ಸೊ ಇನ್ನು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತ ವಾಕ್ಯ ಅದಾವ, ನೋಡೋಣ ನೆಕ್ಸ್ಟ್ ಯಾವ್ದಂತ ನೋಡೋಣ ವಿದ್ಯಾರ್ಥಿಗಳು. ಲೆಟ್ಸ್ ಸಿ. ಇವಾಗ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಐ ವಾಂಟ್ ಎ ಫ್ರೆಶ್ ಬಾಸ್ಕೆಟ್ ಆಫ್ ಫ್ಲವರ್ಸ್ ಅಂತ ಇದೆ. ಸೊ ಇದನ್ನ ಕೂಡ ನಮ್ಮ ಡೈಲಿ ಕನ್ವರ್ಸೇಷನ್ ಬಳಸ್ತಾ ಇರ್ತೀವಿ, ಐ ವಾಂಟ್ ಎ ಫ್ರೆಶ್ ಬಾಸ್ಕೆಟ್ ಆಫ್ ಫ್ಲವರ್ಸ್ ಅಂತ. ಸೊ ಇದ್ರ ಬದಲಾಗಿ ಇದು ರಾಂಗ್ ಇದೆ. ಸೊ ಇದ್ರ ಬದಲಾಗಿ ನಾವು ಯಾವ್ದು ಬಳಸಬೇಕಂತ ವಿದ್ಯಾರ್ಥಿಗಳೇ, ಇದು ರಾಂಗ್ ಸೆಂಟೆನ್ಸ್ ಇದು. ಸೊ ಐ ವಾಂಟ್ ಎ ಫ್ರೆಶ್ ಬಾಸ್ಕೆಟ್ ಆಫ್ ಫ್ಲವರ್ಸ್ ಅನ್ನೋದು. ಸೊ ರೈಟ್ ಒನ್ ಯಾವ್ದು ಗೊತ್ತಾ? ಐ ವಾಂಟ್ ಎ ಬಾಸ್ಕೆಟ್ ಆಫ್ ಫ್ರೆಶ್ ಫ್ಲವರ್ಸ್ ಅಂತ. ಐ ವಾಂಟ್ ಅ ಬಾಸ್ಕೆಟ್ ಆಫ್ ಫ್ರೆಶ್ ಫ್ಲವರ್ಸ್ ಅಂತ ಬಳಸಬೇಕು. ದಿಸ್ ಒನ್ ಇಸ್ ರೈಟ್ ಒನ್. ಓಕೆ, ನಾನು ನಿಮ್ಗೆ ಹೇಳ್ತಿರೋದು ಸರಿಯಾಗಿ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಸೊ ನಿಮ್ಗೆ ಒಂದ್ ಸಾರಿ ಅರ್ಥ ಆಗಲ್ಲ ಅಂದ್ರೆ ಈ ವಿಡಿಯೋ ಮತ್ತೊಮ್ಮೆ ನೋಡಿ, ಮತ್ತೊಮ್ಮೆ ನೋಡ್ತಾ ರೈಟ್ ಸೆಂಟೆನ್ಸ್ ರಾಂಗ್ ಸೆಂಟೆನ್ಸ್ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡು ಆದ್ಮೇಲೆ ಪ್ರಾಕ್ಟೀಸ್ ಮಾಡಿ, ಅವಾಗ ಮಾತ್ರ ನೀವು ನಿಮ್ ಡೈಲಿ ಕನ್ವರ್ಸೇಷನ್ ನಲ್ಲಿ ಮಾತಾಡ್ಬೇಕಾದ್ರೆ ರೈಟ್ ಸೆಂಟೆನ್ಸ್ ಬಳಸಬಹುದು. ಐ ವಾಂಟ್ ಅ ಬಾಸ್ಕೆಟ್ ಆಫ್ ಅ ಫ್ರೆಶ್ ಫ್ಲವರ್ಸ್ ಅಂತ ಇದೆ. ಓಕೆ, ನಾವು ಲೆಟ್ಸ್ ದಟ್ ನೆಕ್ಸ್ಟ್ ಒನ್. ಮೈ ಹೇರ್ಸ್ ಆರ್ ಬ್ಲ್ಯಾಕ್ ಅಂತ ಇದೆ. ಸೊ ತುಂಬಾನೇ ಫನ್ನಿ ಆಗಿರುವಂತ ಒಂದು ಸೆಂಟೆನ್ಸ್, ಮೈ ಹೇರ್ಸ್ ಆರ್ ಬ್ಲ್ಯಾಕ್ ಅಂತ. ಓಕೆ, ನೀವು ಇದನ್ನ ಇದೇ ರೀತಿ ಯೂಸ್ ಮಾಡ್ತಾರೆ ನೋಡಿದೀನಿ ನಾನು. ಸೊ ಯಾಕಂದ್ರೆ ಹೇರ್ ಸಿಕ್ಕಾಪಟ್ಟೆ ಇದೆಲ್ಲ, ಹೀಗಾಗಿ ಮೈ ಹೇರ್ಸ್ ಆರ್ ಬ್ಲ್ಯಾಕ್ ಅಂತ ಯೂಸ್ ಮಾಡ್ತೀವಿ. ಇದು ಟೋಟಲಿ ರಾಂಗ್ ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ವಿಚ್ ಒನ್ ಇಸ್ ದ ರೈಟ್ ಒನ್? ಸೊ ಯಾವ್ದು ರೈಟ್ ಒನ್? ಹಾಗಾದ್ರೆ ನೋಡಿ, ರೈಟ್ ಒನ್ ಯಾವ್ದು ಗೊತ್ತಾ? ಮೈ ಹೇರ್ ಇಸ್ ಬ್ಲ್ಯಾಕ್ ಅಂತ ಹೇಳ್ಬೇಕು, ನಾಟ್ ಮೈ ಹೇರ್ಸ್. ಸೊ ಹೇರ್ಸ್ ಅನ್ನೋದು ತಪ್ಪಾದ ಶಬ್ದ, ಅದ್ರ ಬದಲಾಗಿ ಹೇರ್ಸ್ ಅನ್ನೋದು ತಪ್ಪಾದ ಶಬ್ದ ಇದೆ, ಜೊತೆಗೇನೆ ಪ್ಲೂರಲ್ ಫಾರ್ಮ್ ಕೂಡ ಯೂಸ್ ಮಾಡಬಾರ್ದು. ಮೈ ಹೇರ್ ಈಸ್ ಬ್ಲ್ಯಾಕ್ ಅಂತ ಇಷ್ಟೇ ಹೇಳ್ಬೇಕು. ಇಟ್ಸ್ ಅ ರೈಟ್ ಒನ್ ಅಂತ ಹೇಳ್ತೀನಿ ವಿದ್ಯಾರ್ಥಿ ನಮಗೆ. ಮೈ ಹೇರ್ ಈಸ್ ಬ್ಲ್ಯಾಕ್ ಇಸ್ ದ ರೈಟ್ ಒನ್ ಅಂತ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ 23 ನೋಡೋಣ ವಿದ್ಯಾರ್ಥಿಗಳು. ಇವಾಗ ಐ ಆಮ್ ಟೂ ಹ್ಯಾಪಿ ಟು ಸಿ ಯು ಅಂತ ಇದೆ. ಐ ಆಮ್ ಟೂ ಹ್ಯಾಪಿ ಟು ಸಿ ಯು ಅಂತ ಹೇಳುತ್ತೆ. ನಾವು ಇದನ್ನು ಬಹಳ ಜನ ಯೂಸ್ ಮಾಡ್ತಿರ್ತೀವಿ. ಸೊ ಇಟ್ಸ್ ಇನ್ ಕರೆಕ್ಟ್. ನೋಡಿಲ್ಲ, ಐ ಆಮ್ ಟೂ ಹ್ಯಾಪಿ ಟು ಸಿ ಯು ಅಂತ ಆಗುತ್ತೆ. ಇದು ತಪ್ಪಾದ ಸೆಂಟೆನ್ಸ್, ಇನ್ ಕರೆಕ್ಟ್ ಇದು. ಸೊ ಹಾಗಾದ್ರೆ ರೈಟ್ ಒನ್ ಯಾವ್ದು ವಿದ್ಯಾರ್ಥಿಗಳೇ? ನೋಡಿ, ರೈಟ್ ಒನ್ ಇದು ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಅಂತ ಹೇಳ್ಬೇಕು, ನಾಟ್ ಐ ಆಮ್ ಟೂ ಹ್ಯಾಪಿ ಟು ಸಿ ಯು ಅನ್ಬಾರ್ದು. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಅಂತ ಹೇಳ್ಬೇಕು. ಇದು ರೈಟ್ ಆನ್ಸರ್ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಅಂತ ಹೇಳ್ಬೇಕು, ನಾಟ್ ಟೂ ಹ್ಯಾಪಿ ಅನ್ಬಾರ್ದು. ವೆರಿ ಹ್ಯಾಪಿ ಅಂದ್ರೆ ಇಟ್ಸ್ ರೈಟ್ ಸೆಂಟೆನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ ಯಾವ್ದು ಬರುತ್ತೆ? ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್ ಟು ಬಿ ಲೇಟ್. ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್ ಟು ಬಿ ಲೇಟ್ ಅಂತ ಒಂದು ಸೆಂಟೆನ್ಸ್ ಇದೆ. ಸೊ ಇದು ಕೂಡ ಇನ್ ಕರೆಕ್ಟ್ ಸೆಂಟೆನ್ಸ್ ಇದೆ. ಸೊ ಹಾಗಾದ್ರೆ ಯಾವ್ದು ರೈಟ್ ಆಗುತ್ತೆ? ಸೆಂಟೆನ್ಸ್ ಓದ್ತಿರ್ತಾರ ನೀವು, ನಾನ್ ನಿಮ್ಗೆ ಒಂದ್ ಹೇಳ್ತೀನಿ. ಇವಾಗ ಇಲ್ಲಿ ಆಲ್ಮೋಸ್ಟ್ ಇದಕ್ಕಿಂತ ಮುಂಚೆ ಕೊಟ್ಟಂತ ಎಲ್ಲಾ ತಪ್ಪಾದ ಸೆಂಟೆನ್ಸ್ ಗಳು ನೀವು ಓದಿದಾಗ ನಿಮ್ಗೆ ಕರೆಕ್ಟ್ ಆಗಿ ಅನಿಸ್ತಾ ಇರುತ್ತೆ. ಯಾಕಂತಂದ್ರೆ ನಾವು ಬೇರೆಯವ್ರು ಮಾತಾಡಿದ್ದನ್ನೇ ನೋಡ್ಕೊಂಡು ಕೇಳ್ಕೊಂಡು ಅದೇ ರೀತಿ ಮಾತಾಡ್ತಿರ್ತೀವಿ, ಯಾವ್ದು ಸರಿ ಯಾವ್ದು ತಪ್ಪು ನೋಡೋದಿಲ್ಲ ನಾವು. ಸೊ ಇಲ್ಲಿ ಕೂಡ ಆಗಿದೆ ನೋಡಿ, ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್ ಟು ಬಿ ಲೇಟ್ ಅಂತ ಒಂದು ಸೆಂಟೆನ್ಸ್ ಇದೆ. ಇದು ನಿಮ್ಗೆ ಸರಿಯಾಗಿದೆ ಅಂತ ಅನಿಸ್ತಾ ಇರುತ್ತೆ, ಬಟ್ ಟೋಟಲಿ ಇದು ರಾಂಗ್ ಅಂತ ಹೇಳ್ತೀನಿ ನಾನು. ಇದು ಇನ್ ಕರೆಕ್ಟ್ ಇದೆ. ಸೊ ರೈಟ್ ಒನ್ ಯಾವ್ದು ಇರ್ತಿ ಗೊತ್ತಾ? ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್ ಫಾರ್ ಬೀಯಿಂಗ್ ಲೇಟ್ ಅಂತ ಹೇಳ್ಬೇಕು. ಓಕೆ, ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್ ಫಾರ್ ಬೀಯಿಂಗ್ ಲೇಟ್ ಅಂತ ಹೇಳ್ಬೇಕು, ನಾಟ್ ಈ ರೀತಿ ಹೇಳ್ಬಾರ್ದು, ನೋ ಎಕ್ಸ್ಕ್ಯೂಸ್ ಟು ಬಿ ಲೇಟ್ ಅಂತ ಹೇಳ್ಬಾರ್ದು. ಅದ್ರ ಬದಲಾಗಿ ಯು ಹ್ಯಾವ್ ನೋ ಎಕ್ಸ್ಕ್ಯೂಸ್ ಫಾರ್ ಬೀಯಿಂಗ್ ಲೇಟ್ ಅಂತ ಹೇಳ್ಬೇಕು. ಇಟ್ಸ್ ರೈಟ್ ಒನ್, ಗೊತ್ತಾ? ಸೊ ಹಾಗಾದ್ರೆ ನೆಕ್ಸ್ಟ್ ನೋಡೋ ವಿದ್ಯಾರ್ಥಿಗಳು, ಇವಾಗ ನೆಕ್ಸ್ಟ್ ಒನ್ ಯಾವ್ದಂತ? ರಾಣಿ ಈಸ್ ಅವರ್ ಮ್ಯೂಚುವಲ್ ಫ್ರೆಂಡ್ ಅಂತ ಅದೇ. ಇದನ್ನ ನಾನು ಬಹಳ ಜನ ನನ್ನ ಫ್ರೆಂಡ್ಸ್ ಯೂಸ್ ಮಾಡೋದು ನೋಡಿದೀನಿ, ಜೊತೆಗೆ ನಮ್ ಫ್ರೆಂಡ್ಸ್ ಇರ್ಬೋದು ಅಥವಾ ನಮ್ ಸ್ಟೂಡೆಂಟ್ಸ್ ಗಳು ಕೂಡ ಯೂಸ್ ಮಾಡೋದು ನೋಡಿದೀನಿ. ಅದನ್ನ ರಾಣಿ ಈಸ್ ಅವರ್ ಮ್ಯೂಚುವಲ್ ಫ್ರೆಂಡ್ ಅಂತ ಹೇಳ್ತಿರ್ತಾರೆ ಅವರು. ಸೊ ಅದು ರಾಂಗ್. ಅದು ಇದು ಮ್ಯೂಚುವಲ್ ಫಂಡ್ ಅಂತ ಬಂದಿದ್ದು ನಾವು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತ ನೋಡಿರ್ತೀವಿ ನಾವು, ಈ ಮ್ಯೂಚುವಲ್ ಫ್ರೆಂಡ್ಸ್ ಅಂತ. ಅದು ನೋಡ್ಕೊಂಡು ಹಾಗೆ ಮಾತಾಡ್ತಿರ್ತೀವಿ, ಬಟ್ ಅದು ಟೋಟಲ್ ರಾಂಗ್ ಇದೆ. ಸೊ ಸರಿಯಾಗಿ ಯಾವ್ದು ಬಳಸ್ಬೇಕು ಗೊತ್ತಾ? ನೋಡಿಲಿ, ರಾಣಿ ಈಸ್ ಅವರ್ ಕಾಮನ್ ಫ್ರೆಂಡ್ ಅಂತ ಬಳಸಬೇಕು. ಓಕೆ, ಕಾಮನ್ ಫ್ರೆಂಡ್ ಈಸ್ ದ ರೈಟ್ ಒನ್. ಇದು ರೈಟ್ ಒನ್. ಇದು ಮ್ಯೂಚುವಲ್ ಫ್ರೆಂಡ್ ಇಸ್ ದ ರಾಂಗ್. ಮ್ಯೂಚುವಲ್ ಫ್ರೆಂಡ್ ಅನ್ನು ಬಳಸಬಾರ್ದು ವಿದ್ಯಾರ್ಥಿಗಳೇ, ಇದು ತಪ್ಪಾಗಿದೆ. ಅದ್ರ ಬದಲಾಗಿ ನಾವು ಏನ್ ಬಳಸಬೇಕು? ರಾಣಿ ಈಸ್ ಅವರ್ ಕಾಮನ್ ಫ್ರೆಂಡ್ ಅಂತ ಹೇಳ್ಬೇಕು. ಇದು ರೈಟ್ ಆಗಿರುವಂತ ಒಂದು ಸೆಂಟೆನ್ಸ್. ಸೊ ನೆಕ್ಸ್ಟ್ ನೋಡಿ, ಇವಾಗ ಹಿ ಗೇವ್ ಅ ಸ್ಪೀಚ್ ಅಂತ ಇದೆ. ಸೊ ಇದನ್ನು ಕೂಡ ನಾವು ಸಾಕಷ್ಟು ಬಾರಿ ಮಾತಾಡ್ತಿರ್ತೀವಿ. ಸೊ ಅವನು ಸ್ಪೀಚ್ ಕೊಟ್ಟ ಅನ್ನೋದನ್ನ ಹಿ ಗೇವ್ ಅ ಸ್ಪೀಚ್ ಅಂತ ಹೇಳ್ತೀವಿ. ಸೊ ಅದು ತಪ್ಪಾಗುತ್ತೆ. ಸೊ ಅದ್ರ ಬದಲಾಗಿ ನಾವು ಯಾವ ರೀತಿ ಬಳಸ್ಬೇಕಂತಂದ್ರೆ ಆ ಸೆಂಟೆನ್ಸ್ ಅನ್ನ ಹಿ ಮೇಡ್ ಎ ಸ್ಪೀಚ್ ಅಂತ ಹೇಳ್ಬೇಕು, ನಾಟ್ ಗೇವ್. ಹಿ ಮೇಡ್ ಎ ಸ್ಪೀಚ್ ಅಂತ ಹೇಳ್ಬೇಕು, ಇದು ರೈಟ್ ಆಗುತ್ತೆ. ಬಟ್ ಹಿ ಗೇವ್ ಅ ಸ್ಪೀಚ್ ಅನ್ನೋದು ಟೋಟಲಿ ರಾಂಗ್ ವಿದ್ಯಾರ್ಥಿಗಳೇ. ಸೊ ಅದ್ರ ಬದಲಾಗಿ ಹಿ ಮೇಡ್ ಅ ಸ್ಪೀಚ್ ಅಂತ ನಾವು ಹೇಳ್ಬೇಕು ಮಾತಾಡ್ತಿರ್ಬೇಕಾದ್ರೆ. ಓಕೆ, ನಾವು ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ಹಿಸ್ ಗ್ರ್ಯಾಂಡ್ ಮದರ್ ಇಸ್ ಡ್ಯಾಡ್ ಅಂತ ಇದೆ. ಸೊ ಇದನ್ನ ಕೂಡ ನಾವು ಸಾಕಷ್ಟು ಬಾರಿ ಯೂಸ್ ಮಾಡಿರ್ತೀವಿ.
ಸೊ ಅವ್ರ ಗ್ರ್ಯಾಂಡ್ ಮದರ್ ಡೆತ್ ಆಗಿದೆ ಅಂತ ಬದಲಾಗಿ ಹೇಳ್ತಿರ್ತೀವಿ ನಾವು ಹೀಸ್ ಗ್ರ್ಯಾಂಡ್ ಮದರ್ ಈಸ್ ಡೈಡ್ ಅಂತ ಹೇಳ್ತಿರ್ತೀವಿ. ಸೊ ಅಥವಾ ಹೀಸ್ ಗ್ರ್ಯಾಂಡ್ ಫಾದರ್ ಇಸ್ ಡ್ಯಾಡ್ ಅಂತ ಹೇಳ್ತಿರ್ತೀವಿ. ಸೊ ಅದು ರಾಂಗ್ ಇದು. ಸೊ ಕರೆಕ್ಟ್ ಆಗಿ ಯಾವ ರೀತಿ ಬಳಸ್ಬೇಕಂತ ವಿದ್ಯಾರ್ಥಿಗಳೇ ನೋಡಿ, ರೈಟ್ ಸೆಂಟೆನ್ಸ್ ಹೆಂಗ್ ಗೊತ್ತಾ, ಹೀಸ್ ಗ್ರ್ಯಾಂಡ್ ಮದರ್ ಇಸ್ ಡೆಡ್ ಅಂತ ಹೇಳಬೇಕು, ನಾಟ್ ಡೈಡ್. ಇದು ರಾಂಗ್ ಇದು, ಹೌದಾ? ಡೈಡ್ ಅನ್ನೋದು ರಾಂಗ್ ವಿದ್ಯಾರ್ಥಿಗಳೇ. ಸೊ ರೈಟ್ ಒನ್ ಯಾವ್ದು ಗೊತ್ತಾ, ಡೆಡ್ ಅನ್ನೋದು. ಹೀಸ್ ಗ್ರ್ಯಾಂಡ್ ಮದರ್ ಇಸ್ ಡೆಡ್ ಇಸ್ ಅ ರೈಟ್ ಆನ್ಸರ್, ನಾಟ್ ಡ್ಯಾಡ್ ಇಸ್ ಅ ರಾಂಗ್ ಆನ್ಸರ್. ಇದು ಡ್ಯಾಡ್ ಅನ್ನೋದು ರಾಂಗ್ ಆನ್ಸರ್ ಆಗುತ್ತೆ. ಸೊ ನಾವು ಬಳಸ್ತಿರ್ಬೇಕಾದ್ರೆ ಹೀಸ್ ಗ್ರ್ಯಾಂಡ್ ಮದರ್ ಇಸ್ ಡೆಡ್ ಅಂತ ಬಳಸಬೇಕು ವಿದ್ಯಾರ್ಥಿಗಳು. ಸೊ ಸಾಕಷ್ಟು ಸಾರಿ ನಾವು ನೋಡಿದೀವಿ ಡೈಡ್ ಅಂತಾನೆ ಬಳಸ್ತಿರ್ತಾರೋ, ಸೊ ಅವ್ರಿಗೆ ಗೊತ್ತಿಲ್ಲದೆ ಬಳಸ್ತಿರ್ತಾರೋ. ಅಟ್ಲೀಸ್ಟ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾದ್ಮೇಲೆ ಕೂಡ ನೀವು ರೀತಿ ಬಳಸಬೇಡಿ, ಈಸ್ ಗ್ರ್ಯಾಂಡ್ ಮದರ್ ಇಸ್ ಡೆಡ್ ಅಂತ ಬಳಸಿ. ಓಕೆ, 28 ನೋಡಿ, ಡ್ಯೂ ಟು ಇಲ್ನೆಸ್ ಐ ಕುಡ್ ನಾಟ್ ಗೋ ಟು ಕಾಲೇಜ್ ಅಂತ ಅದೇ. ಡ್ಯೂ ಟು ಇಲ್ನೆಸ್ ಐ ಕುಡ್ ನಾಟ್ ಗೋ ಟು ಕಾಲೇಜ್, ಇದು ಸರಿಯಾದ ಸೆಂಟೆನ್ಸ್ ಅನಿಸ್ತದೆ, ಬಟ್ ಇಟ್ ಇಸ್ ಅ ರಾಂಗ್, ಇದು ಇನ್ಕರೆಕ್ಟ್ ಇದೆ. ಸೊ ರೈಟ್ ಯಾವ ರೀತಿ ಹೇಳ್ಬೇಕು ಗೊತ್ತಾ, ನಾವು ಕರೆಕ್ಟ್ ಆಗಿ ಮಾತಾಡೋದಬೇಕಾದ್ರೆ ಡ್ಯೂ ಟು ಇಲ್ನೆಸ್ ಐ ಕುಡ್ ನಾಟ್ ಗೋ ಟು ಕಾಲೇಜ್ ಅನ್ನೋದು ತಪ್ಪಿದೆ, ಈ ತರ ಬಳಸಬಾರ್ದು ನಾವು. ಸೊ ಕರೆಕ್ಟ್ ಆಗಿ ಯಾವ ರೀತಿ ಬಳಸಬೇಕಂತಾರೆ, ಸಿದೇರ್ ಓವಿಂಗ್ ಟು ಇಲ್ನೆಸ್ ಐ ಕುಡ್ ನಾಟ್ ಗೋ ಟು ಕಾಲೇಜ್ ಅಂತ ಆಗುತ್ತೆ. ಸೊ ಓವಿಂಗ್ ಟು ಇಲ್ನೆಸ್ ಅಂತ ಬಳಸಬೇಕು, ನಾಟ್ ಡ್ಯೂ ಟು ಇಲ್ನೆಸ್ ಅಲ್ಲ. ಓವಿಂಗ್ ಟು ಇಲ್ನೆಸ್ ಐ ಕುಡ್ ನಾಟ್ ಗೋ ಟು ಕಾಲೇಜ್ ಅಂತ ಹೇಳ್ಬೇಕು. ಡ್ಯೂ ಟು ಇಲ್ನೆಸ್ ಇಸ್ ಅ ರಾಂಗ್, ದ ರೈಟ್ ಒನ್ ಈಸ್ ಓವಿಂಗ್ ಟು ಇಲ್ನೆಸ್, ಹೌದಾ? ಓವಿಂಗ್ ಟು ಇಲ್ನೆಸ್ ಐ ಕುಡ್ ನಾಟ್ ಗೋ ಟು ಕಾಲೇಜ್ ಅಂತ ಬಳಸಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ನೆಕ್ಸ್ಟ್ ಒನ್ ನೋಡಿ, 29. ವಾಟ್ ಈಸ್ ದ ಫ್ರೆಶ್ ನ್ಯೂಸ್ ಆಫ್ ಟುಡೇ ಅಂತ ಅದೇ. ಇದನ್ನಂತೂ ಸಾಕಷ್ಟು ಜನ ನೋಡಿದ್ವಿ ನಾನು, ಏನು ಫ್ರೆಶ್ ನ್ಯೂಸ್ ಇದೆ, ಸೊ ಏನು ಫ್ರೆಶ್ ಸುದ್ದಿ ಇದೆ ಅಂತ ಬಳಸ್ತಿರ್ತಾರಲ್ಲ, ಇದು ಟೋಟಲಿ ತಪ್ಪು. ಇದು ಈ ತರ ಬಳಸೋದಕ್ಕೆ ಹೋಗ್ಬಾರ್ದು ನಾವು ನೋಡಿ, ನಾನು ಅದಕ್ಕೆ ಹೇಳ್ತಿರೋದು ನಿಮಗೆ. ಸೊ ಸೆಂಟೆನ್ಸ್ ಸರಿಯಾಗಿ ಅಬ್ಸರ್ವ್ ಮಾಡಿವಿ. ನಾವು ಫ್ರೆಶ್ ನ್ಯೂಸ್ ಅಂತ ಹೇಳ್ತಿರ್ತೀವಿ, ಫ್ರೆಶ್ ನ್ಯೂಸ್ ಅನ್ನೋ ಶಬ್ದನೇ ಇಲ್ಲ, ಅದನ್ನ ಬಳಸಲೇಬಾರ್ದು, ಟೋಟಲಿ ರಾಂಗ್ ಇದು. ಸೊ ಕರೆಕ್ಟ್ ಒನ್ ಯಾವ್ದು ಗೊತ್ತಾ ವಿದ್ಯಾರ್ಥಿಗಳೇ, ವಾಟ್ ಈಸ್ ದ ಲೇಟೆಸ್ಟ್ ನ್ಯೂಸ್ ಆಫ್ ಟುಡೇ. ಲೇಟೆಸ್ಟ್ ಇಸ್ ದ ರೈಟ್ ವರ್ಡ್, ಬೆಟರ್ ವರ್ಡ್ ಅಂತ ಹೇಳ್ಬೋದು ನಾವು. ಫ್ರೆಶ್ ನ್ಯೂಸ್ ಇಸ್ ರಾಂಗ್, ಈ ತರ ಬಳಸಲೇಬಾರ್ದು ಫ್ರೆಶ್ ಅನ್ನೋ ಶಬ್ದನ. ಸೊ ಹಿಯರ್ ದ ವಾಟ್ ಈಸ್ ದ ಲೇಟೆಸ್ಟ್ ನ್ಯೂಸ್ ಟುಡೇ ಅಂತ ಹೇಳ್ಬೇಕು, ಲೇಟೆಸ್ಟ್ ನ್ಯೂಸ್ ಅಂತ ಹೇಳ್ಬೇಕು, ನಾಟ್ ಫ್ರೆಶ್ ನ್ಯೂಸ್. ವಾಟ್ ಈಸ್ ದ ಲೇಟೆಸ್ಟ್ ನ್ಯೂಸ್ ಆಫ್ ಟುಡೇ ಅಂತ ಬಳಸಬೇಕು ವಿದ್ಯಾರ್ಥಿಗಳು ನಾವು. ಸೊ ನೆಕ್ಸ್ಟ್ ನೋಡಿ, ಇವಾಗ 30th ಐ ಆಮ್ ಕ್ವೈಟ್ ಸಾರಿ ಟು ಹಿಯರ್ ಆಫ್ ಯುವರ್ ಫೇಲ್ಯೂರ್ ಅಂತ ಹೇಳ್ಬೇಕು. ಐ ಆಮ್ ಕ್ವೈಟ್ ಸಾರಿ ಟು ಹಿಯರ್ ಆಫ್ ಯುವರ್ ಫೇಲ್ಯೂರ್. ಸೊ ಐ ಆಮ್ ಕ್ವೈಟ್ ಸಾರಿ ಅಂತ ಬಳಸಬೇಕು ಟು ಹಿಯರ್ ಆಫ್ ಯುವರ್ ಫೇಲ್ಯೂರ್ ಬಗ್ಗೆ. ಸೊ ಅದ್ರ ಬದಲಾಗಿ ರೈಟ್ ಇದು ರಾಂಗ್ ಇದೆ, ಐ ಆಮ್ ಕ್ವೈಟ್ ಸಾರಿ ಟು ಹಿಯರ್ ಆಫ್ ಯುವರ್ ಫೇಲ್ಯೂರ್ ರಾಂಗ್ ಇದೆ. ಸೊ ಅದ್ರ ಬದಲಾಗಿ ನಾವು ಏನು ಬಳಸಬೇಕಂತ ವಿದ್ಯಾರ್ಥಿಗಳೇ, ಸಿದೇರ್. ಸೊ ನಾವು ಕರೆಕ್ಟ್ ಯಾವಪ್ಪ ಅಂತಂದ್ರೆ ಐ ಆಮ್ ವೆರಿ ಸಾರಿ ಟು ಹಿಯರ್ ಆಫ್ ಯುವರ್ ಫೇಲ್ಯೂರ್, ನಾಟ್ ಐ ಆಮ್ ಕ್ವೈಟ್ ಸಾರಿ ಅಂತ ಹೇಳ್ಬಾರ್ದು, ಐ ಆಮ್ ವೆರಿ ಸಾರಿ ಟು ಹಿಯರ್ ಆಫ್ ಯುವರ್ ಫೇಲ್ಯೂರ್ ಅಂತ ಬಳಸಬೇಕು ವಿದ್ಯಾರ್ಥಿಗಳೇ. ಸೊ ಹಿಯರ್ ಐ ಟೋಲ್ಡ್ ಯು, ಮೇ ಬಿ ನಾನು ಡೈಲಿ ಕನ್ವರ್ಸೇಷನ್ ನಾವು ಏನೇನು ತಪ್ಪುಗಳು ಮಾಡ್ತಿರ್ತೀವಿ. ಸೊ ಒಂದು ಪ್ರತಿನಿತ್ಯ ಇಂಗ್ಲಿಷ್ ಸಂಭಾಷಣೆಲಾಗುವ ಸಾಮಾನ್ಯ ತಪ್ಪುಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಯರ್ ಅಬೌಟ್ 30 ಒಂದು ಸೆಂಟೆನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ಯಾವ ರೀತಿ ನಾವು ತಪ್ಪಾಗಿ ಬಳಸ್ತಾ ಇದೀವಿ. ಸೊ ಇನ್ನು ಮುಂದೆ ತಪ್ಪಾಗಿ ಬಳಸಬಾರ್ದು, ಯಾವ ರೀತಿ ಸರಿಯಾಗಿ ಬಳಸಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ಅಂತ ಅನ್ಕೋತೀನಿ. ಇಫ್ ಯು ರಿಯಲಿ ಲೈಕ್ ಮೈ ವಿಡಿಯೋ, ನನ್ನ ವಿಡಿಯೋ ನಿಮ್ಗೆ ಲೈಕ್ ಆದರೆ ದಯವಿಟ್ಟು ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಶೇರ್ ಮಾಡಿ, ಜೊತೆಗೆ ನನ್ನ ವಿಡಿಯೋ ಲೈಕ್ ಕೂಡ ಮಾಡಿ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ಇವಿ ಟಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸೊ ಇನ್ನು ಕೂಡ ಮೋರ್ ದೆನ್ 100 ವಿಡಿಯೋಸ್ ಇದಾವೆ ಆಲ್ರೆಡಿ ಗ್ರಾಮರ್ದು, ಅದನ್ನ ಕೂಡ ನೋಡಬಹುದು. ಫ್ಯೂಚರ್ ಬರುವಂತ ಎಲ್ಲ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಸ್ ಇರ್ಬೋದು, ಗ್ರಾಮರ್ ವಿಡಿಯೋಸ್ ಇರ್ಬೋದು, ಜೊತೆಗೆ ಟೆಸ್ಟ್ ಪೋಯಮ್ಸ್ ಗೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಕೂಡ ನೋಡಬಹುದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.